ಸರ್ ಈಗ ನನಗೆ ಮೊದ್ಲೆಲ್ಲ ಸೊಪ್ಪು ಇಳುವರಿ ಬರ್ತಿರ್ಲಿಲ್ಲ, ಎಲೆನೂ ಅಗಲ ಬರ್ತಿರ್ಲಿಲ್ಲ. ಓಕೆ. ಈಗ ಮೊದ್ಲೆಲ್ಲ ಈಗ ಈ ಚಳಿ ಟೈಮಲ್ಲಿ ನಮ್ಗೆ 12ರಿಂದ 14 ಎಲೆ ಬರೋದು. ಈಗ 24 ಎಲೆ ಬಂದಿದೆ, 10 ಎಲೆ ಜಾಸ್ತಿ ಬಂದಿದೆ. ಓಕೆ. ಇದರಿಂದ ನಾನು ಕಳೆದ ಬಾರಿಗಿಂತ ಈ ಸಾರಿ ಇನ್ನೂ ಒಂದು 25 ಮೊಟ್ಟೆನ ಜಾಸ್ತಿ ತಗೊಂಡಿದ್ದೀನಿ. ಓಕೆ. ಇಷ್ಟೇ ಜಾಗದಲ್ಲಿ ಈ 30 ಮೊಟ್ಟೆ ಮೇಸೋ ಜಾಗಕ್ಕೆ 55 ಮೊಟ್ಟೆ ಮೇಸ್ತಾ ಇದ್ದೀನಿ. ಓಕೆ. ಓಕೆ. ಆದ್ರಿಂದ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲಾ ರೈತರು ಬಳಸಿ. ಸರ್ ಕಬ್ಗೂ ಯೂಸ್ ಮಾಡಿದೀನಿ ಅಂತಂದ್ರೆ ಹೆಂಗೆ ಸರ್? ಕಬ್ಗೆ ಪರವಾಗಿಲ್ವಾ? ಸರ್ ಒಳ್ಳೆ ರಿಸಲ್ಟ್ ಬಂದಿದೆ. ಕಬ್ಬು ಬನ್ನಿ ನೋಡಿ ಬನ್ನಿ, ಬೇಕಾದ್ರೆ ಒಂಚೂರು ಹಂಗೆ ಇದು ಕಟ್ ಮಾಡಿ ಬನ್ನಿ. ಇರಲಿ, ಹೆಂಗೆ ಮಾತಾಡಿ ಸರ್. ನಮ್ಮ ಸ್ನೇಹಿತರೆ, ನಾವು ರೇಷ್ಮೆ ಬೆಳೆಗಾರರಿಗೆ ನಮ್ಮ ವಾಟ್ಸಾಪ್ನ ಸಾವಯವ ಉತ್ಪನ್ನಗಳನ್ನ ಕೊಟ್ಟಿದ್ವಿ. ಮತ್ತು ಈ ಇದ್ರ ಹಿಮ ಬೀಳೋ ಟೈಮಲ್ಲಿ, ಚಳಿಗಾಲದಲ್ಲಿ ಆದಷ್ಟು ಇದು ರೇಷ್ಮೆ ಬೆಳೆ ಅಷ್ಟು ಇದಾಗಿ ಡೆವಲಪ್ಮೆಂಟ್ ಬರೋಲ್ಲ. ಸೊ ತುಂಬ ಕುಡಿ ಚೆನ್ನಾಗಿ ಬಂದೈತೆ, ಎಲೆ ಮಾತ್ರ ತುಂಬ ಚೆನ್ನಾಗೈತೆ. ಸುಮಾರು 24 ಎಲೆಗಳ ಗಂಟನೂ 28 ಎಲೆಗಳ ಗಂಟನೂ ಇದೆ. ಮತ್ತು ಅದೇ ರೀತಿ ಕಬ್ಬಿಗೆ ನಮ್ಮ ಗೊಬ್ಬರಗಳನ್ನ ಯೂಸ್ ಮಾಡಿದರು. ತುಂಬ ಬೆಳವಣಿಗೆ ತುಂಬ ಚೆನ್ನಾಗೈತೆ. ಹೆಂಗೆ ಅನ್ನಿಸ್ತಾ ಇದೆ ಸರ್ ಕಬ್ಬು? 20 ದಿವಸದ ಕಬ್ಬು ಇದು. ಹಾಂ. ಬರೀ ಸ್ಪ್ರೇ ಮಾತ್ರ ಮಾಡಿದ್ರ ಇಲ್ಲಿ? ಹಾಂ. ರೇಷ್ಮೆ ಇದು ಮಾಡುವಾಗ ಜೊತೆಲಿ ಇರ್ಲಿ ಅಂತ ಹೇಳಿ ಈ ಕಬ್ಬನಿಗೆ ಮಾಡಿರೋದು. ನೋಡಿ ಅಕ್ಕಪಕ್ಕ ಅದು ನಿಮ್ದೇನೋ ಕಬ್ಬು ನೋಡಿ. ಕೆಮಿಕಲ್ ಗೊಬ್ಬರನ ಯೂಸ್ ಮಾಡಿರೋ ಕಬ್ಗೂ ಈ ಸಾವಯವ ಗೊಬ್ಬರಗಳನ್ನ ಯೂಸ್ ಮಾಡಿರೋ ಕಬ್ಗೂ ನೋಡಿ ಸ್ನೇಹಿತರೆ, ಅದಕ್ಕೂ ಇದಕ್ಕೂ ತುಂಬಾ ಬದಲಾವಣೆ ಐತೆ. ಇದು 3 ತಿಂಗಳದು, ಈ ಕಡೆದು ನೋಡಿದ್ರೆ 4 ತಿಂಗಳದು. ಸೊ ಅಷ್ಟು ಗ್ರೀನೆಸ್ ಆಗಿಲ್ಲ. ಸೊ ಇದು 3 ತಿಂಗಳು ಕಬ್ಬು ನೋಡಿ, ಎಷ್ಟು ಚೆನ್ನಾಗೈತೆ. ಹೆಂಗ ಅನಿಸ್ತೈತೆ ಸರ್ ಕಬ್ಬು ಬೆಳೆ? ಕಬ್ಬು ಸರ್ ಹಿಂಗ್ ಬರ್ತದೆ ಅಂದಿದ್ರೆ ಎಲ್ಲದಕ್ಕೂ ಸ್ಪ್ರೇ ಮಾಡೀನಿ. ಏನಪ್ಪಾ ಅಂತಂದ್ರೆ ಫಸ್ಟ್ ನೀವು ಕೊಟ್ಟಿದ್ದು ಇದಕ್ಕೋಸ್ಕರ ನೋಡಿ. ಬೇಕಾದ್ರೆ ಇದಕ್ಕೆ ನೀವು ನೋಡ್ತೀವಿ, ಯಾರು ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಳ್ಳಿ. ನೋಡಿ ಈಗ ಇಲ್ಲಿ 2, 4, 6, 8, 10, 12, 14, 16, 18, 20, 24, 26, 26, 28, 30, 32, 34, 36 ಎಲೆಗಂಟ್ಲು ಹೋಗದೆ ಸರ್. ತುಂಬಾ ಇದು ಏಕೆ ಅಂತಂದ್ರೆ ಇದೊಂದು ಗಿಡದಲ್ಲೆಲ್ಲ ಇಷ್ಟು ಸೊಪ್ಪು ಹತ್ತಿಲ್ಲ. ಇಷ್ಟು ಸೊಪ್ಪು ಇದೊಂದು ಗಿಡದಲ್ಲಿ ಬರೋದು. ಇಷ್ಟು ಎಲೆ ಇಷ್ಟು ಅಗಲ ಮಂದಕ್ಕೆ. ಈಗ ಇದು ಒಂದು ಹುಳ, ಇದು 10 ಹುಳ ತಿಂತಾವೆ ಇದನ್ನ, ಒಂದನ್ನ. ಮೊದಲೆಲ್ಲ ಬತ್ತಿದ್ದು ಇಷ್ಟ ಅಗಲಕ್ಕೆ ಬತ್ತಿದ್ದು, ಚಿಕ್ಕದಾಗಿ ಕೆಳಗಡೆ ಬತ್ತಿದ್ವಲ್ಲ ಆ ತರ ಬತ್ತಿದ್ದು. ಇದನ್ನ 2 ಬಾರಿ ನಾ ಸ್ಪ್ರೇ ಕೊಟ್ಟ ಮೇಲೆ. ಮೊದ್ಲು ಎಷ್ಟು ಮೊಟ್ಟೆ ತತ್ತಾ ಇದ್ರಿ? ಮೊದ್ಲು 30 ಮೊಟ್ಟೆ ಮೇಸ್ತಿದ್ದು. ಈಗ ನಮ್ ಗೊಬ್ಬರನ ಯೂಸ್ ಮಾಡಿದ್ಮೇಲೆ, ಸ್ಪ್ರೇ ಮಾಡಿದ್ಮೇಲೆ ಈಗ 50 ಮೊಟ್ಟೆ, ಮೇಲ್ಗಡೆ 50 ಮೊಟ್ಟೆ 60 ಮೊಟ್ಟೆ ಮೇಸಿದ್ದು. ಈ ಸತಿ ಅದಕ್ಕೆ 100 ಮೊಟ್ಟೆ ತರ್ತೀವಿ. ಈಗ ಸ್ಪ್ರೇ ಮಾಡ್ತೀವಿ. ಈಗ ಸ್ಪ್ರೇ ಮಾಡಿ ಗೊಬ್ಬರ ಕೊಡ್ತಾ ಇದೀವಿ. ದಯವಿಟ್ಟು ಎಲ್ಲಾ ರೈತರು ಬಳಸಿ. ಆದಷ್ಟು ಸಾವಯವನ ಬಳಸಬಹುದು ಹೇಳ್ಬೋದು ಅಕ್ಕಪಕ್ಕ ಜನಗಳಿಗೆ. ಹೇಳ್ಬೋದು ಸರ್. ಥ್ಯಾಂಕ್ ಯು ಸರ್. ನಾವು ಈಗ ನಮ್ಮ ಅಕ್ಕಪಕ್ಕದ ರೈತರಿಗೇನು ಎಲ್ರಿಗೂ ನಾವು ಈಗ ಇದನ್ನೇ ಹೇಳಿರೋದು. ಸರಿ ಸರ್, ಥ್ಯಾಂಕ್ ಯು ಸರ್. ಯಾವುದೇ ವಿಧವಾದ ಬೂಸ್ಟ್ ಬಂದಿಲ್ಲ. ಇನ್ನೊಂದು ಹೇಳಿ ಸರ್, ಯಾವುದೇ ಬೂಸ್ಟ್ ಆಗಲಿ, ಯಾವುದೇ ರೀತಿ ರೋಗ, ಫಂಗಸ್, ವೈರಸ್ ಯಾವುದು ಇಲ್ಲ. ಇದು ಕುಡಿ ಹುಳ ತಿಂತಿತ್ತು, ಕುಡಿ ತಿಂತಿತ್ತು, ಅದನ್ನು ಕಂಟ್ರೋಲ್ ಆಗಿದೆ. ಓಕೆ ಸರ್, ಗುಡ್ ಸರ್. ಇಲ್ಲ ಕುಡಿ ಹೊಡೆದಿಲ್ಲ, ನಾನು ಸ್ಪ್ರೇ ಮಾಡಿಲ್ಲ. ಕುಡಿ ಇನ್ನೂ ಹೋಗಿಲ್ಲ ಸರ್. ತುಂಬಾ ಚೆನ್ನಾಗೈತೆ ಸರ್ ಇದು ಕುಡಿ ಇನ್ನೂ ಹೆಚ್ಚು ಕಮ್ಮಿ. ಇದಕ್ಕೆ ಏನು ಅಂದ್ರೆ ಈಗ ಚಳಿಗಾಲ ಆಗಿರೋದಕ್ಕೆ ಇದು ಹಿಂಗಾಗದೆ. ಮಳೆಗಾಲವೇ ಆದ್ರೆ ಇದನ್ನ ಸ್ಪ್ರೇ 2 ಸ್ಪ್ರೇ